ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಮಲ್. ಭೋಗಿಯ ಶುಭಾಶಯಗಳು ಶ್ರೀನಿಕಾ. ನೀನೇನ್ ಹೇಳ್ದೆ? ಭೋಗಿಯ ಶುಭಾಶಯಗಳು ಅಂತ ಹೇಳ್ದೆ. ಭೋಗಿ ಅಂದ್ರೇನು? ಭೋಗಿ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಆಚರಿಸುವ ಸಂಕ್ರಾಂತಿ ಹಬ್ಬ. ಅದನ್ನು 3 ದಿನಗಳವರೆಗೆ ಆಚರಿಸಲಾಗ್ತದೆ. ಭೋಗಿಯಲ್ಲಿ ನಾವು ಗಾಳಿಪಟ ಹಾರಿಸ್ತೀವಿ ಹಾಗೂ ಸಾಂಪ್ರದಾಯಿಕ ನೃತ್ಯಗಳನ್ನು ಕೂಡ ಮಾಡ್ತೀವಿ. ಭೋಗಿ, ಸಂಕ್ರಾಂತಿ, ಕಡಮ್ ಎಂದು ಆಚರಿಸಲಾಗ್ತದೆ. ಹೌದಾ, ನಂಗೆ ಗೊತ್ತೇ ಇರಲಿಲ್ಲ. ಇದನ್ನೇ ಕರ್ನಾಟಕದಲ್ಲಿ ಸಂಕ್ರಾಂತಿ ಹಬ್ಬ ಅಂತ ಕರಿತೀವಿ. ನಿಂಗೆ ಸಂಕ್ರಾಂತಿ ಹಬ್ಬದ ವಿಶೇಷ ಏನಾದ್ರೂ ಗೊತ್ತಾ? ಹೌದು, ಎಳ್ಳು ಬೆಲ್ಲ ಬೀರುವುದು, ಹಾಗೆ ಕೃತಜ್ಞತಾ ಭಾವವನ್ನು ತೋರಿಸಿಕೊಳ್ಳುವ ಒಂದು ಹಬ್ಬ ತಾನೇ. ಹೌದು. ಸಂಕ್ರಾಂತಿ ಅಂದ್ರೆ ಹೊಸ ಬದಲಾವಣೆಗೆ ಹೊಂದಿಕೊಳ್ಳುವುದೆಂದರ್ಥ. ಸಂಕ್ರಾಂತಿ ಅಂದ ತಕ್ಷಣ ನಮ್ಗೆಲ್ಲ ಏನ್ ನೆನಪಾಗುತ್ತೆ? ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡಿ ಎಂದು. ಸಂಕ್ರಾಂತಿಯಲ್ಲಿ ವರ್ಷವಿಡೀ ದುಡಿಮೆಯಲ್ಲಿ ತೊಡಗಿದಂತಹ ದನ ಕರುಗಳಿಗೆ ಪೂಜೆ ಮಾಡ್ತೀವಿ. ಹಾಗೆ ರೈತಾಪಿ ಜನಗಳು ಆ ದನ ಕರುಗಳಿಗೆ ಧನ್ಯವಾದ ಹೇಳುವುದಕ್ಕೋಸ್ಕರ ಅದನ್ನು ಸಿಂಗಾರ ಮಾಡಿ ಹಾಗೆ ಕಿಚ್ಚಾಯಿಸುವುದನ್ನು ನೋಡ್ಬೋದು. ಇದು ಪ್ರಾಣಿಗಳಿಗೆ ಒಂಥರ ವಿಶ್ರಾಂತಿ ಕೊಡುವ ಸಮಯ ಆಗಿರುತ್ತದೆ. ಹಾಗೆ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ತಿನ್ನುವುದಕ್ಕೆ ಒಂದು ವೈಜ್ಞಾನಿಕ ಕಾರಣವೂ ಇದೆ. ಏನು ವೈಜ್ಞಾನಿಕ ಕಾರಣನಾ? ಚಳಿಗಾಲದ ಅವಧಿಯಲ್ಲಿ ಚರ್ಮ ಒಡೆಯುತ್ತದೆ ಹಾಗೂ ದೇಹದ ಕೊಬ್ಬಿನ ಅಂಶ ಕಡಿಮೆ ಆಗಿರುತ್ತದೆ. ಎಳ್ಳು ಬೆಲ್ಲ ತಿನ್ನುವುದರಿಂದ ಚರ್ಮ ಮತ್ತೆ ಹುರುಪುಗೊಳ್ಳುತ್ತದೆ ಹಾಗೂ ಋತುಮಾನದಲ್ಲಿ ಬದಲಾವಣೆಗಳನ್ನು ನೋಡಬಹುದು. ಏನಂದ್ರೆ ಬದಲಾವಣೆನಾ? ಸಂಕ್ರಾಂತಿಯ ದಿನದಿಂದ ಸೂರ್ಯನು ದಕ್ಷಿಣ ದಿಕ್ಕಿನಿಂದ ಉತ್ತರ ದಿಕ್ಕಿಗೆ ಸ್ವಲ್ಪ ಸ್ವಲ್ಪ ಸಂಚರಿಸಲು ಶುರು ಮಾಡುತ್ತಾನೆ. ಸಂಕ್ರಾಂತಿಯ ಮರುದಿನದಿಂದ ಹಗಲು ದೀರ್ಘವಾಗುತ್ತದೆ ಹಾಗೂ ರಾತ್ರಿಯು ಸಹಜವಾಗಿಯೇ ಕಡಿಮೆ ಆಗುತ್ತದೆ. ಉತ್ತರಾಯಣ ಪುಣ್ಯಕಾಲ ವರ್ಷದಲ್ಲಿ 1 ದಿನ ಮಾತ್ರ ಬರುತ್ತದೆ. ನಿನಗೆ ಗೊತ್ತಾ, ಅಂದು ಸ್ವರ್ಗದ ಬಾಗಿಲು ತೆರೆಯುತ್ತದೆ ಎಂಬ ನಂಬಿಕೆಯೂ ಇದೆ. ಹೌದಾ? ನಮ್ ಸಂಕ್ರಾಂತಿ ಹಬ್ಬದಲ್ಲಿ ಇಷ್ಟೊಂದೆಲ್ಲ ವಿಶೇಷತೆ ಇದೆಯಾ? ನಮ್ ಸಂಕ್ರಾಂತಿ ಹಬ್ಬದಲ್ಲಿ ಇಷ್ಟೇ ಅಲ್ಲ, ಎಳ್ಳು ಬೆಲ್ಲ ಬೀರುವುದು ನಮ್ಮ ಬಾಂಧವ್ಯದ ಸಂಕೇತವೂ ಆಗಿದೆ. ಇಂದು ನಾನು ಸಂಕ್ರಾಂತಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದೇನೆ. ಸಂಪ್ರದಾಯ, ಸಂಸ್ಕೃತಿ, ಪ್ರೀತಿ, ಕೃತಜ್ಞತೆ ಹಾಗೂ ವಿಶ್ವಾಸ ಜೊತೆಗಿರಬೇಕು. ನಮ್ಮ ಬಾಳಿನಲ್ಲಿ ಖುಷಿ, ಸಂಕ್ರಾಂತಿ, ರಂಗು, ಆರೋಗ್ಯ, ಐಶ್ವರ್ಯ ಮತ್ತು ಸಮೃದ್ಧಿ ಎಲ್ಲರ ಬಾಳಿನಲ್ಲಿ ತುಂಬಿ ತುಳುಕಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡು. ಧನ್ಯವಾದಗಳು.